ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ಪತ್ರಿಕಾಗೋಷ್ಠಿ ಪ್ರಮುಖವಾದಂಥ ಉದ್ದೇಶ, ನಮ್ಮ ಮುಖ್ಯಮಂತ್ರಿಗಳು ರೈತರನ್ನ ಇನ್ನೊಂದು ಬಾರಿ ಕರೆದು ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅವ್ರನ್ನ ಕರೀತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ನಮ್ಮ GBD ಅಧ್ಯಕ್ಷರಾದಂಥ ನಟರಾಜ್ರವರು, ನಮ್ಮ ಸ್ನೇಹಿತರಾದಂಥ ಬೆಟ್ಟಸ್ವಾಮಿ ಅವರು ಮತ್ತು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ರೈತರನ್ನ ನಾವು ಕರೆದು ಮನವೊಲಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೋದೋ. ಕೆಲವು ರೈತರುಗಳು ಮಾತಾಡಿ, ನೀವು ಸ್ವಲ್ಪ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ಪ್ರಮುಖವಾಗಿ ವಿಚಾರ ತೆಗೆದುಕೊಂಡ್ರೆ ರೈತರುಗಳು ಒಪ್ಪೋದು, ಇನ್ನೂ ಒಂದು ಅವಕಾಶ ಅವ್ರಿಗೆ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದು. ಅದರಲ್ಲಿ ಭಿನ್ನಾಭಿಪ್ರಾಯ ಇದೆ. ಕೆಲವರು ನಮಗೆ ಎಲ್ಲ ನಮ್ಮ ಭೂಮಿ ಬಿಡೋದಿಲ್ಲ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಮಗೆ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಮುಖ್ಯಮಂತ್ರಿಗಳ ಹತ್ರನೂ ಟೈಮ್ ತೊಗೊಳಕ್ಕೆ ಹೇಳಿದ್ದೀವಿ. ನಿಮ್ಮೆಲ್ಲ ಕೂಡ ಒಂದ್ಸರಿ ಭೇಟಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು, ರೈತರ ಮನವೊಲಿಸ್ತಕ್ಕಂಥ ಕೆಲಸ ಅಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೇವೆ. ಅದೇ ವಿಚಾರವಾಗಿ ಈಗ ರೈತರನ್ನ ಒಂದು ಬಾರಿ ಅವ್ರಿಗೆ ಕರೆದು ಮಾತಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಕೆಲವರು ಯೋಜನೆನ ಕೈ ಬಿಡಿ ಅಂತ, ಕೆಲವರು ಯೋಜನೆನ ಮಾಡಿ ನಮಗೆ ಭಾಳ ದಿವಸಗಳಿಂದ ಇರ್ತಕ್ಕಂಥ ಆತಂಕವನ್ನು ನಿವಾರಣೆ ಮಾಡಿ ಅಂತ. ಈಗ ಇವ್ರನ್ನ ನಾವು ಭೇಟಿ ಮಾಡಿದ್ಮೇಲೆ ಅವರು ಪರ ಇರೋರು ಅದು ಯೋಜನೆ ಮಾಡಿ ಅಂತಕ್ಕಂಥವ್ರು ಕೂಡ ನಮಗೆ ಈಗ ಒತ್ತಾಯ ಆಗ್ತಾವ್ರೆ. ನಮಗೂ ಅವಕಾಶ ಮಾಡಿಕೊಡಿ, ಬರೀ ಅವ್ರ ಮಾತನ್ನು ಮಾತ್ರ ಕೇಳ್ತೀರಾ, ವಿರೋಧ ಇರ್ತಕ್ಕಂಥವ್ರ ಮಾತನ್ನು ಮಾತ್ರ ಕೇಳ್ತೀರಾ, ನಾವು ಬಹುಸಂಖ್ಯೆಯಲ್ಲಿ ಇದ್ದೀವಿ, ನಮಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಬಹುಶಃ ಅವ್ರಿಗೂ ಕೂಡ ನಾಳೆ ಅವ್ರನ್ನೂ ಕರೆದು ಕೇಳ್ತೀವಿ. ಅವರು ನಮ್ಮನ್ನು ಮಾತಾಡ್ಸೋದೇ ಇಲ್ಲ, ನಾವು ಪರ ಇದ್ದೀವಿ ಅಂತಕ್ಕಂಥ ನಮ್ಮನ್ನು ಉದಾಸೀನ ಮಾಡ್ತಾ ಇದ್ದೀರಾ, ನೋಟಿಫಿಕೇಷನ್ನೇ ಆಗಿಲ್ಲ, ನಮ್ಮನ್ನು ಅತಂತ್ರ ಸ್ಥಿತಿಲಿ ಇಡ್ತಾ ಇದ್ದೀರಾ ನೀವು, ನೋಟಿಫಿಕೇಷನ್ ಆಗಿರೋರಿಗೆ JMC ಮಾಡ್ತಾ ಇಲ್ಲ, ನೀವು ನಮಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಅವ್ರದ್ದು ಅಭಿಪ್ರಾಯ ಇದೆ. ನಾಳೆ ಅವ್ರನ್ನೂ ಕೂಡ ಒಂದು ಸಭೆ ಕರೀಲಿಕ್ಕೆ ತೀರ್ಮಾನ ಮಾಡಿದ್ವಿ. ಅವ್ರನ್ನೂ ಕರೆದು ಅವ್ರ ಅಭಿಪ್ರಾಯನ ತೊಗೊಂಡು ಮುಖ್ಯಮಂತ್ರಿಗಳ ಹತ್ರ ಅಂತಿಮವಾಗಿ ಚರ್ಚೆ ಮಾಡಿ ಆಮೇಲೆ ಏನೋ ಒಂದು ತೀರ್ಮಾನವನ್ನು ತಗೋತೀವಿ. ಇಲ್ಲ, ಅವರು ಮನವಿ ಮಾಡಿದ್ದಾರೆ, ಬಟ್ ಪ್ರೊಸೀಜರ್ ನಿಲ್ಸಕ್ಕೆ ಬರಲ್ಲ. ಕಾರಣ ಏನಂದರೆ ನೋಡಿ, ಈಗ ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟದೆ. ಫೈನಲ್ ನೋಟಿಫಿಕೇಶನ್ ಆದಮೇಲೆ ಅವರು ಅದನ್ನು ಡಿನೋಟಿಫೈ ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರ ಬಂದರೂ ಅದನ್ನು ಡಿನೋಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಈಗ ಅವ್ರನ್ನ ನಾವು ಫೈನಲ್ ನೋಟಿಫಿಕೇಶನ್ ಮಾಡಿಬಿಟ್ಟು ಅವ್ರನ್ನ ನೀವು ಪರಿಹಾರ ಕೊಡಲ್ಲ ಅಂತಂದರೆ ಅವ್ರು ನಾಳೆ ನಮ್ಗೆ ಅವ್ರು ಬೈತಾರೆ. ನಾವೇನು ಹೇಳ್ತಾ ಇದ್ದೀವಿ, ಯಾವ ರೈತರು ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ನಮಗೆ ಕೇಳ್ಕೊತಾರೆ, ಲೆಟ್ರ್ ಕೊಡ್ತಾರೆ, ಅವ್ರಿಗೆ ಮಾತ್ರ ನಾವು JMC ಮಾಡ್ತೀವಿ. ಇವರು ಬಲವಂತವಾಗಿ ಹೋಗಿ JMC ಮಾಡ್ತಕ್ಕಂಥ ಪ್ರಕ್ರಿಯೆ ನಾವು ಮಾಡಲ್ಲ. ನಾವು ಯಾರು ನಮಗೆ ಪರಿಹಾರ ನಮಗೆ JMC ಸಮೇತ ನಮಗೆ ಕೊಡಿ ಅಂತ ಹೇಳಿ ನಮ್ಗೆ ಲೆಟ್ರ್ ಕೊಡ್ತಾರೆ, ಅವ್ರಿಗೆ ಮಾತ್ರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಈಗ ಅವರು ತ್ರಿಶಂಕು ಸ್ವರ್ಗ ಆಗ್ಬಿಡ್ತಾರೆ. ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟದೆ. ನಾಳೆ ಮರ ಮುಗಿಟು ಏನಾರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ನಾಳೆ ಮರಗಳೇ ಇರಲ್ಲ ಅಂದ್ಕೊಂಡು, ಏನಾರು ಹೆಚ್ಚು ಕಡಿಮೆ ಆಯಿತು, ಒಣಗೋಯ್ತು, ಮಳೆ ಇಲ್ಲ, ಅವರು ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ವ್ಯವಸಾಯ ಬಿಟ್ಬಿಡ್ತಾರೆ ಅಂದ್ಕೊಳ್ಳಿ. ಈಗ ಅವ್ರದ್ದೆಲ್ಲ ಇವಾಗ ಇದೈತೆ, ಅಡಿಕೆ ಐತೆ, ತೆಂಗೈತೆ, ಆಮೇಲೆ ರೇಷ್ಮೆ ಐತೆ, ಬಾಳೆ ಐತೆ, ಇವಕ್ಕೆಲ್ಲ ಪರಿಹಾರ ಕೊಡದೆ ಹೋದ್ರೆ ತಪ್ಪಾಗಲ್ವ? ಅದು ಅವ್ರಿಗೆ ಅನ್ಯಾಯ ಆದಂಗೆ ಆಯ್ತದೆ. ನಾವು ಯಾರಿಗೂ ಬಲವಂತವಾಗಿ ಅವ್ರು ಕೊಟ್ಟರೆ ಮಾತ್ರ ಹೋಗಿ ಮಾಡ್ತೀವಿ JMCನ. ನಾವು ಬಲವಂತವಾಗಿ ಹೋಗಿ ಮಾಡಲ್ಲ, ಒತ್ತಾಯ ಪೂರ್ವಕವಾಗಿ ಎಲ್ರದ್ದು ಮಾಡಲ್ಲ. ಯಾರು ನೋಟಿಫಿಕೇಶನ್ ಆಗಿದೆ ಅವ್ರು ಏನು ಕೊಡ್ತಾರೆ ಅದ್ರ ಮೇಲೆ ಮಾಡ್ತೀವಿ ಅಷ್ಟೇ. ಆಗಲೇ ಸುಮಾರು ಒಂದು 75% ಮೇಲೆ 110 ಕೋಟಿ ಕೊಟ್ಟಿದ್ದೀವಿ ಈಗಾಗಲೇ. ಅದಕ್ಕೆ ಕಾಂಪೋಸಿಷನ್ನು 75%, 80% ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಡಿಸ್ಪ್ಯೂಟು, ಅವೇನೋ ದಾಖಲಾತಿಗಳು ಅವೆಲ್ಲ ಕೊಡಬೇಕಲ್ಲ. ಸರ್ಕಾರಕ್ಕೆ ದಾಖಲಾತಿಗಳನ್ನ ಒದಗಿಸ್ಕೊಟ್ರೆ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡ್ತೀವಿ. ಇಲ್ಲ, ಇದು ರಾಜಕೀಯಕ್ಕೆ ತಿರ್ಕೊಂಡ್ಮೇಲೆ ಕುಮಾರಸ್ವಾಮಿ ಅವರು ಪಾದಾರ್ಪಣೆ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ನನಗೆ ಒಂದು ಆದೇಶ ಕೊಟ್ಟರು, ಇನ್ನೊಂದ್ಸರಿ ರೈತರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಪ್ಪ ಕರೆದು ಅಂತೇಳಿ. ಅದಕ್ಕೆ ನಾನು ಇವತ್ತು ಈ ಮೀಟಿಂಗನ್ನು ಕರೆದಿದ್ದು. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಈ ಮೀಟಿಂಗ್ ಕರೆದಿರೋದು. ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಕೆಲವರೆಲ್ಲ ನನಗೆ ಫೋನ್ ಮಾಡಿ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ನೀವು ಒಂಚೂರು ಯೋಚನೆ ಮಾಡಿ, ಇನ್ನೊಂದು ಸ್ವಲ್ಪ ಧಾರಾಳವಾಗಿ ಸಣ್ಣ ರೈತರುಗಳಿಗೆ, ಮತ್ತೊಮ್ಮೆ ಸಣ್ಣ ಪುಟ್ಟ ರೈತರುಗಳಿಗೆ ನೀವು ರಿಹ್ಯಾಬಿಲಿಟೇಷನ್ ವಿಚಾರದಲ್ಲಿ ಸ್ವಲ್ಪ ಧಾರಾಳವಾಗಿ ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥ ವಿಚಾರನೂ ಹೇಳಿದ್ರು. ಅದಕ್ಕೆ ಕರೆದೆ. ಬಟ್ ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಬಿಡಲಿಲ್ಲ. ಕೆಲವರು ಅಲ್ಲ, ನಮಗೆ ಬೇಡಕ್ಕೆ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರು.